ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ ಅಲ್ಲಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಶುರುವಾಗ್ಬಿಟ್ಟಿದ್ಯಾ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ನನಗೆ 2023ರಲ್ಲೇ DK ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿಬಿಟ್ಟಿದ್ರು, ಬೆಂಗಳೂರಿಗೆ ಸಂಬಂಧಪಟ್ಟಂಥ ಖಾತೆ ಕೊಡ್ತೀವಿ ಅಂತೇಳಿ. ನನಗೆ ಕೊಡಲಿಲ್ಲ. ಈಗ ನನಗೆ ಜಲಸಂಪನ್ಮೂಲ ಅಂತ ಕೊಡ್ತಾ ಇದ್ದಾರಲ್ಲ, ನನಗೆ ಇಷ್ಟ ಇಲ್ಲ. 8 ಬಾರಿ MLA ಆಗಿರೋ ನಾನು, ಸೀನಿಯಾರಿಟಿಗೆ ಗೌರವ ಕೊಡ್ತಕ್ಕಂಥ ರೀತಿ ಇದಾ, ಹಿರಿಯರನ್ನು ನಡೆಸ್ಕೊಳ್ತಕ್ಕಂಥ ರೀತಿ ಇದಾ ಅಂತ ಒಂದು ಕಡೆ ಅವರು, ಇನ್ನೊಂದು ಕಡೆ ಮುನಿಯಪ್ಪನವರು. ನಾನು 8 ಬಾರಿ ಗೆದ್ದಿದ್ದೀನಿ, ನನಗೆ ಈ ಆಹಾರ ಖಾತೆ ಅದು ಇದು ಎಲ್ಲ ಬೇಕಾಗಿಲ್ಲ, ನನ್ನನ್ನು ಬೇರೆ ಕೇಳಿದ್ದೀನಿ, ಅದನ್ನು ಕೊಡಿ, ಇಲ್ಲಿ ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ. ಒಂದು ಹಂತಕ್ಕೆ DK ಶಿವಕುಮಾರ್ ಅವರ ಹೊಸ ಸಂಪುಟಕ್ಕೆ ಆಲ್ರೆಡಿ ಸಂಪುಟದ ಕಡೆಯಿಂದ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. DK ಶಿವಕುಮಾರ್ ಅವ್ರಿಗೆ ಹೆದರಿಸ್ತಾ ಇದ್ದಾರಾ ಪೋರ್ಟ್ಫೋಲಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನನಗೆ ಬೇರೆ ಕೊಡಿ, ಅದು ಬಯಸಿದ್ದೆ ಇದು ಬಯಸಿದ್ದೆ ಅಂತ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಯಾರಾದರೂ ಕೊಟ್ಟರೆ ತಗೊಂಬಿಡಿ ಅಂತ ಹೇಳಿದೆಯಾ? ತೊಗೊಂಡು ಇಟ್ಕೊಂಡ್ಬಿಡಿ ರಾಜೀನಾಮೆನ, ಬೇಕಾಗಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಸ್ಟ್ರಿಕ್ಟ್ ಆಗ್ತಾ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಬರೀ ಹಿಮಾಚಲಕ್ಕೆ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥ ಹೈಕಮಾಂಡ್ ಅಲ್ಲ ಇವತ್ತಿಗೆ, ಅದರ ಲಿಮಿಟ್ಸ್ ಇನ್ನೂ ಕೂಡ ವಿಸ್ತರಿಸಿದೆ. ತಮಿಳುನಾಡಲ್ಲೂ ಅವ್ರ ಗೌರ್ಮೆಂಟ್ ಇದೆ, ತೆಲಂಗಾಣದಲ್ಲೂ ಇದೆ, ಕೇರಳದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆಯಪ್ಪ. ಈ ಸಂದರ್ಭದಲ್ಲಿ ನಮಗೆ ಇಂಥದ್ದೇ ಖಾತೆ ಕೊಡಬೇಕು ಅಂತೇಳಿ ಹೈಕಮಾಂಡ್ಗೆ ಡೈರೆಕ್ಟ್ ಮಾಡಿದ್ರೆ ಯಾರಾದರೂ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇರಲ್ವಾ? ಇನ್ನೊಂದು ಕಡೆ BK ಹರಿಪ್ರಸಾದ್ ಅವರು ಆಗಲೇ ಕಾಂಗ್ರೆಸ್ಸಲ್ಲಿ 2 ಫ್ಯಾಕ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಾ. ಒಂದು KPCC ಫ್ಯಾಕ್ಷನ್ನು ಅಥವಾ BK ಫ್ಯಾಕ್ಷನ್ನು, ಇನ್ನೊಂದು ಕಡೆ DK ಫ್ಯಾಕ್ಷನ್ನು, DK ಶಿವಕುಮಾರ್ ಅವ್ರ ಫ್ಯಾಕ್ಷನ್ನು. ಏನು ವಿಷಯ? ಯಾರಿಗಾದರೂ ಹಣ ಬೇಕು, ಅಧಿಕಾರ ಬೇಕು ಅಂದರೆ DK ಹಿಂದೆ ಹೋಗಿ, ಪಾರ್ಟಿ ಕಟ್ಟಬೇಕು, ಬೆಳೆಸಬೇಕು, ಸಂಘಟನೆ ಮಾಡಬೇಕು ಅಂದರೆ ನನ್ನ ಹಿಂದೆ ಬನ್ನಿ. ಪಕ್ಷ ಕಟ್ಟುವ ಉಮೇದು, ಇಚ್ಛೆ, ಆಸಕ್ತಿ, ಉತ್ಸಾಹ ಬೇರೆ. ಇದರರ್ಥ ಇನ್ನೊಂದು ಬಣವನ್ನು ಒಬ್ಬ CM ಜೊತೆಗೆ ಹೋಗುವವರೆಲ್ಲರೂ ದುಡ್ಡು ಮಾಡಕ್ಕೆ ಹೋಗ್ತಾ ಇದ್ದಾರೆ, ಅಧಿಕಾರಕ್ಕೆ ಹೋಗ್ತಾ ಇದ್ದಾರೆ. ಯಾರು ಅದು ಅವ್ರ ಹಿಂದೆ ಹೋಗಲ್ವೋ ಅವ್ರು ಮಾತ್ರ ಪಕ್ಷ ಕಟ್ಟುವಂತಹ ಹಿತಾಸಕ್ತಿ ಉಳ್ಳವರು. ಈ ನರೇಷನ್ ಓಕೆ ಆಗುತ್ತಾ? ಸೊ ಎಲ್ಲಿ ಹೋಗಿ ನಿಲ್ಲುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೇನೆ. ಮೊದಲನೇ ಸಲ ವೀರಪ್ಪ ಮೊಯ್ಲಿಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲಿ ಸಚಿವನಾಗಿದ್ದೆ, ಧರ್ಮಸಿಂಗ್ ಅವರ ಕಾಲದಲ್ಲಿ ಸಚಿವನಾಗಿದ್ದೆ, ಸಿದ್ದರಾಮಯ್ಯವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆಗ ನಾನು ಅವರು ನನಗೆ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದೆ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಬ್ರಹ್ಮರಾಜನ ಆಗಿತ್ತು. 23ನೇ ತಾರೀಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ. ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ನನಗೆ ಅವರಿಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲವನ್ನೇ I am happy, no problem. Now we are happy, sir, after meeting Surjewala ji. Yeah, no, Surjewala ji. Create trouble between him and me. Nice smile. You have nice smile, sir. So now you are smiling. Surjewala ji promised. You heard your grievances. We met Rahul ji, Surjewala ji, Venugopal ji. Smile. They will smile. Yeah, but the position is different, sir. No problem. You are happy. No, Rahul ji has told I will sort it out. ರೆಡ್ಡಿಯವರು ಅಲ್ಲಿ ಎಲ್ಲ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವೆಲ್ಲ ಹಂಗೆಲ್ಲ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ. ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ತೊಂದರೆ. ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ಲ, ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸೈಯದ್ ತಹಸೀನ್ ಅವರು ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ಸೈಯದ್ ತಹಸೀನ್ ಅವರು, ತಮಗೆ ಒಂದು ಡಿಬೇಟ್ಗೆ. ರಘು ದೊಡ್ಡವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು, ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸುಭಾಷ್ ಶುಗಾರ್ ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಸುಭಾಷ್ ಶುಗಾರ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ.
ಫೈನ್. ನಿಮ್ಮ ಕಡೆ ಚಂಬಿ ಪುರಾಣಿಕ್ ಅವರ ರಾಜಕೀಯ ವಿಶ್ಲೇಷಕರು. ಸ್ವಾಗತ ಚಂಬಿ ಪುರಾಣಿಕ್ ಅವರು, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಫೈನ್. ನಾನು ಮೊದಲು ರಘು ಕೇಳ್ಬಿಟ್ಟು, ರಘು ಏನಿದೆ ಕಥೆ? ಈಗ ಆಲ್ರೆಡಿ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ 2023ರಲ್ಲೇ ರಾಮಲಿಂಗಾರೆಡ್ಡಿ ಅವರಿಗೆ 8 ಬಾರಿಯ ಶಾಸಕರಿಗೆ ಪ್ರಾಮಿಸ್ ಮಾಡಿದ್ದು ಹೌದಾ? ರಿಟರ್ನ್ ನಲ್ಲಿ ಬರೆದು ಲಿಖಿತವಾಗಿ ಅವರಿಗೆ ಪ್ರಾಮಿಸ್ ಮಾಡಿದ್ರ ಅಥವಾ ಬಾಯಿ ಮಾತಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಯಾರು ಪ್ರಾಮಿಸ್ ಮಾಡಿದ್ದು? ಇದು ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂಥ ಪ್ರಾಮಿಸ್ ಇದು ಅಥವಾ ಸಿದ್ದರಾಮಯ್ಯವರು ಮಾಡಿದ ಪ್ರಾಮಿಸ್? ಇಷ್ಟು ಅಸಮಾಧಾನ ಯಾಕಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು? ಅವ್ರು ನೀವು ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಾ? ಹಿರಿತನಕ್ಕೆ ನಿಮ್ಮ ಪಾರ್ಟಿಲಿ ಗೌರವ ಇಲ್ವಾ ಅಂತ? ಇಲ್ಲ, ಖಂಡಿತವಾಗ್ಲೂ ಈಗ ನೀವು ಒಂದು ಮೊದಲನೇದಾಗಿ ರಾಜಕೀಯದಲ್ಲಿ ಈ ರೀತಿಯಾದಂಥ ಅಸಮಾಧಾನಗಳು ಸಹಜ. ಸೊ ಎರಡನೇ ವಿಚಾರ ಏನು ಅಂತಂದ್ರೆ ಈ ಸಮಾಧಾನವನ್ನು ಸರಿಪಡಿಸ್ತಕ್ಕಂಥ ಏನು ಜವಾಬ್ದಾರಿ ಪಕ್ಷಕ್ಕಿದೆ ಮತ್ತು ಪಕ್ಷ ಸಮರ್ಥವಾಗಿದೆ. ಸೊ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ನಾಯಕರಿದ್ದಾರೆ, ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂತಂದ್ರೆ ಈಗ ತಾನೇ ನಮ್ಮ ಮಾನ್ಯ ಮುನಿಯಪ್ಪನವರ ನಗು ನೋಡಿದ್ರೆ ಸೊ ಇವರು ಭೇಟಿ ಮಾಡಿದ್ದಾರೆ, ಆಲ್ರೆಡಿ ಅವರ ಇಶ್ಯೂ ಸಾರ್ಟ್ ಔಟ್ ಆಗಿದೆ. ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಮಾಡ್ತೀರಾ ಅವ್ರಿಗೆ? ಅಲ್ಲ, ಅದು ಅವರು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ನಿಯತ್ನವರಿಗೆ ಆಹಾರ ಮತ್ತು ನಾಗರಿಕ ಒಬ್ಬ ಮನುಷ್ಯನ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಜನಗಳಿಗೆ ಅನ್ನ ಕೊಡೋದಕ್ಕಿಂತ, ಜನಗಳಿಗೆ ರೇಷನ್ ಕೊಡೋದಕ್ಕಿಂತ ಪುಣ್ಯದ ಕೆಲಸ ಇನ್ಯಾವುದಿದೆ? ಆಹಾರ ಮತ್ತು ನಾಗರಿಕ ಪೂರೈಕೆ ಅಂದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವ್ದು ಇದೆ? ಆಹಾರ ಮತ್ತು ನಾಗರಿಕಕ್ಕಿಂತ ಅವರವರ ಅಭಿಪ್ರಾಯ ಮತ್ತೆ ಅವರವರ ಆಸೆ ಆಕಾಂಕ್ಷೆಗಳಿರ್ತವೆ. ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳಲ್ಲ, ರಾಜಕೀಯ ಯಾರು ಇಲ್ಲಿ ಧರ್ಮಕ್ಕೋಸ್ಕರ ಮಾಡಕ್ ಬರೋದಿಲ್ಲ. ಪ್ರತಿಯೊಬ್ಬರು ಸೇವೆ ಮಾಡಬೇಕು, ಅಧಿಕಾರವನ್ನು ಪಡಿಬೇಕು ಅಂತಾನೆ ಬರೋದು. ಅದ್ರಲ್ಲಿ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದ್ರದ್ದು ನಮ್ಮ ಹೈಕಮಾಂಡ್ ಅದನ್ನ ಸಮರ್ಥವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಸೊ ಇವಾಗೇನ್ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ಅವರೇ ಹೇಳಿದ್ದಾರೆ, ನಾನು ಆಲ್ರೆಡಿ